ಚಿನ್ನ ಯಾವ ಕಾಲದ್ದು ಅಂತ ಪರಿಶೀಲನೆ ಮಾಡ್ತೇವೆ. ಮೇಲ್ನೋಟಕ್ಕೆ ನೋಡಿದ್ರೆ ಬಹಳ ಹಳೆಯದು ಅಂತ ಅನಿಸೋದಿಲ್ಲ. ಪುರಾತತ್ವ ಇಲಾಖೆ ಅಧಿಕಾರಿ ರಮೇಶ್ ಮೂಲಿಮನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಗಾರ ಮನೆಯಲ್ಲಿ ಸಿಕ್ಕಿದ್ರೆ ಅದು ಕುಟುಂಬಕ್ಕೆ, ದೇವಸ್ಥಾನದಲ್ಲಿ ಸಿಕ್ಕಿದ್ರೆ ಅದು ರಾಜಮನೆತನದ್ದು. ಒಂದ್ ವೇಳೆ ರಾಜಮನೆತನಕ್ಕೆ ಸೇರಿದ್ರೆ ಲಾಂಛನ ಇರುತ್ತೆ. ಆಭರಣ ಡ್ಯಾಮೇಜ್ ಆಗಿವೆ, ಹಾಗಾಗಿ ಮನೆಯಲ್ಲಿ ಇಟ್ಟಿರಬಹುದು. ಹಿಂದಿನ ಕಾಲದವರು ಮನೆಯ ಓಲೆ ಕೆಳಗೆ ಹುಗಿತಾ ಇದ್ರು. ರಿಪಬ್ಲಿಕ್ ಕನ್ನಡಕ್ಕೆ ರಮೇಶ್ ಮೂಲಿಮನಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜೊತೆ ಇತಿಹಾಸ ಸಂಶೋಧಕರು ಅಪ್ಪಣ್ಣ ಅಂಚೆ ಅಂತ ಅವ್ರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಸರ್, ಈಗ ಚಿನ್ನ ಸಿಕ್ಕಿದೆ, ಆ ಚಿನ್ನ ಇದೀಗ ಸರ್ಕಾರಕ್ಕೆ ಸೇರ್ಬೇಕಾ ಅಥವಾ ಈ ಕುಟುಂಬಕ್ಕೆ ಸೇರ್ಬೇಕಾ? ಸರ್, ಈಗೇನ ಲಕ್ಕುಂಡಿಯಲ್ಲಿ ನಿನ್ನೆ ಸಿಕ್ಕಿರ್ತಕ್ಕಂಥದ್ದು ನಿಧಿ ಅಂತೇಳಿ ಕರೀತಾರ ಅವರು. ಆದ್ರೆ ಅದ ಚಿನ್ನದ ಒಂದು ಚಿಕ್ಕ ಪಾತ್ರೆಯಲ್ಲಿ ಸುಮಾರು 498 ಗ್ರಾಮ್ ಅದ ಸಿಕ್ಕಿರ್ತಕ್ಕಂಥ. ಅದರಲ್ಲಿ 3 ಸರಗಳಿರುವುದು, ಆಮೇಲೆ ಒಂದು ಕಿವಿ ಓಲೆ, ಆಮೇಲೆ ಅದರ ಜೊತೆಗೆ ಈ ಒಂದು ಕೈಗಡೆಗೆ ಒಂದು ತೋಳ್ ಬಂದಿ 22 ಈ ಚಿನ್ನದ ಪದಕಗಳದಾವು, ರಂಧ್ರ ಇರ್ತಕ್ಕಂಥದ್ದು. ಇಲ್ಲಿ ಸುಮಾರು ಏನಿತ್ತು, ಲಕ್ಕುಂಡಿಯಲ್ಲಿ ಲೊಕ್ಕಿ ಗದ್ಯಾಣ ಅಂತ ಹೇಳಿ ಇಲ್ಲಿ ಇರ್ತಕ್ಕಂಥ ಟಂಕ ಶಾಲೆಯಲ್ಲಿ ಆ ನಾಣ್ಯ ಮುದ್ರಣ ಆಗ್ತಾ ಇತ್ತು ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ, ಸುಮಾರು 11-12ನೇ ಶತಮಾನದ ಅವಧಿಯಲ್ಲಿ. ಈ ನಾಣ್ಯಗಳು ಇಲ್ಲಿ ಇರ್ತಕ್ಕಂಥ ಇವು ರಂಧ್ರ ಇರ್ತಕ್ಕಂಥ ಬಿಲ್ಲೆಗಳನ್ನ ಸ್ಥಳೀಯರಿಗೆ ತೋರಿಸಿದಾಗ, ಸರ್ ಇಂಥ ನಾಣ್ಯಗಳು ಇಂಥ ಬಿಲ್ಲೆಗಳು ಇಲ್ಲಿ ಸುಮಾರು ಸಿಗ್ತಾ ಇದ್ವು ಸರ್. ಒಂದು 20 ವರ್ಷದ ಹಿಂದ್ಗಡೆ, 30 ವರ್ಷದ ಹಿಂದ್ಗಡೆ ಇಲ್ಲಿ ಕೃಷಿಯಲ್ಲಿ ತೊಡಗಿದ ಸಂದರ್ಭದಲ್ಲಿ, ಹೊಲದಲ್ಲಿ ಉಳುಮೆ ಮಾಡುವ ಸಂದರ್ಭದಲ್ಲಿ ಸಿಗ್ತಾ ಇದ್ವು. ಇದು ಇಲ್ಲಿದನೇ ನಾಣ್ಯ ಲೊಕ್ಕಿ ಗದ್ಯಾಣ ಅಂತೇಳಿ ಹೇಳಿದ್ರು. ಈ ಸಂಗ್ರಹದಲ್ಲಿನೂ ಕೂಡ ಅಂತ ಒಂದು 22 ನಾಣ್ಯಗಳನ್ನ ಅಥವಾ ಚಿನ್ನದ ರಂಧ್ರ ಇರ್ತಕ್ಕಂಥ ಬಿಲ್ಲೆಗಳನ್ನ ನಾವು ಗಮನಿಸ್ತೀವಿ. ಈ ಹಿನ್ನೆಲೆಯಲ್ಲಿ ಇವು ಈ ಸಾಮಗ್ರಿಗಳ ಸಿಕ್ಕಂತ ಸಾಮಗ್ರಿಗಳ ಕಾಲಮಾನ, ಅವುಗಳಲ್ಲಿ ಇರ್ತಕ್ಕಂಥ ಕೆಲವುಗಳ ಕಾಲಮಾನ 12ನೇ ಶತಮಾನ ಆಗ್ತದ. ಇನ್ನು ಸರ ಅಥವಾ ಈ ಕೈಗಡಗ ಇವುಗಳ ಕಾಲಮಾನ ಬೇರೆ ರೀತಿ ಇರಬಹುದು. ಇದು ಆ ಮನೆಯಲ್ಲಿ ನಾನು ಕೂಡ ಇವತ್ತು ಬೆಳಿಗ್ಗೆ ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಭೇಟಿ ನೀಡಿದಾಗ ಇದು ಒಂದು 12 ಅಂಕಣದ ಒಂದು ಚಿಕ್ಕ ಮನೆ ಇದೆ. ಆ ಚಿಕ್ಕ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಇದು ಸಿಕ್ಕಿರ್ತಕ್ಕಂಥದ್ರಿ ಸರ್ ಇದು. ಹಾಗಾಗಿ ಇದು ನಮ್ಮ ಪುರಾತತ್ವ ಅಧಿನಿಯಮ ಏನ್ ಹೇಳ್ತದ, ಇಲಾಖೆ ಅಧಿನಿಯಮ 100 ವರ್ಷದ ಹಳೆಯ ಯಾವುದೋ ವಸ್ತು ಅದ ಸರ್ಕಾರದ ಸಂಪತ್ತು ಅಂತೇಳಿ ಹೇಳ್ತದ. ಹಾಗಾಗಿ ಇದು ಮತ್ತೆ ಈ ಲಕ್ಕುಂಡಿಯ ಇತಿಹಾಸವನ್ನ ವ್ಯವಸ್ಥಿತವಾಗಿ ವಸ್ತುನಿಷ್ಠವಾಗಿ ಪುನರ್ರಚನೆ ಮಾಡ್ಲಿಕ್ಕೂ ಕೂಡ ಇದು ಅತ್ಯಂತ ಪ್ರಮುಖ ಆಕರ. ಅವೇನಾದ್ರೂ ನಾಣ್ಯ ಆದ್ರ ಅಲ್ಲಿ ಸಿಕ್ಕಿರ್ತಕ್ಕಂಥ 22 ಪದಕಗಳು ಲೊಕ್ಕಿ ಗದ್ಯಾಣ ನಾಣ್ಯ ಆದ್ರೆ ಇದು ಇತಿಹಾಸಕ್ಕೆ ಸಂಬಂಧಪಡ್ತದ ಸರ್. ಹಾಗಾಗಿ ಇದು ಕಾಲ ನಿರ್ಣಯ ವಿಧಾನಕ್ಕೆ ಒಳಪಡಿಸಿ ಇವುಗಳ ಸರಿಯಾದ ವರ್ಷವನ್ನ ನಿರ್ಧಾರ ಮಾಡಿದ ನಂತರದಲ್ಲಿ ಇದು ಯಾವ ಕಾಲಕ್ಕ ನಿರ್ದಿಷ್ಟವಾಗಿ ಸಂಬಂಧಪಟ್ಟದ್ದೋ ಅನ್ನೋ ವಿಚಾರಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಅದ ರೀ ಸರ್. ಇದ ಕುಟುಂಬಕ್ಕೆ ಸಂಬಂಧಪಟ್ಟಂತದೋ ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತದೋ ಅನ್ಲಿಕ್ಕೆ ಬರೋದಿಲ್ರಿ ಸರ್. ಇದು ಒಂದು ಐತಿಹಾಸಿಕ ಸ್ಥಳದಲ್ಲಿ ಸರ್ಕಾರಕ್ಕೆ ಈ ಚಿನ್ನವನ್ನ ಕೊಡಬೇಕಂತ ಇದೆ. ಆದ್ರೆ ಈ ಕುಟುಂಬದವರಿಗೂ ಕೂಡ ಏನಾದ್ರೂ ಅರ್ಧ ಪಾಲನ್ನ ಕೊಡುವಂತ ವ್ಯವಸ್ಥೆ ಏನಾದ್ರೂ ಇದೆನಾ, ಹೆಂಗೆ ಅಂತ? ಸರ್ ಅದೇನ ಈ ನಿಯಮದಲ್ಲಿ ಇಲ್ಲ. ಏನಾದ್ರೂ ಇದು ಸಿಕ್ಕಂತ, ಈಗ ನಾನು ಹೊಲದಲ್ಲಿ ಏನಾದ್ರೂ 1-2 ಮೂರ್ತಿ ಶಿಲ್ಪಗಳು ಸಿಕ್ಕು ಅಂದ್ರೆ ಅದೊಂದು ಸರ್ಕಾರಕ್ಕೆ ಒಂದು ನನಗ ಅಂತೇಳಿ ಇಲ್ಲ. ಈಗ ಸಂಪೂರ್ಣ ಸರ್ಕಾರಕ್ಕೆ ಸಂಬಂಧಪಡ್ಬೇಕಾದ ಅಂದ್ರೆ ಐತಿಹಾಸಿಕ ವಸ್ತು ಆಗ್ತದಲ್ಲ, ಅದ ಪುರಾತನ ವಸ್ತು ಆಗ್ತದಲ್ಲ, ಅದ ಅಧಿನಿಯಮನ ಅದರಲ್ಲೇ ಅದ. ಅಂದ್ರೆ ಲಾರ್ಡ್ ಕರ್ಜನನ್ ಕಾಲದಲ್ಲಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಕಾಲಾನುಕ್ರಮದಿಂದ ಇಂಥ ಕಾನೂನುಗಳು ಜಾರಿಗೆ ಬರ್ತಾವ್. ಇಲ್ಲಿ ನಮ್ಮ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆಗೆ ಸಂಬಂಧಪಟ್ಟಂತ 1958ರ ಅಧಿನಿಯಮ ಮತ್ತು ರಾಜ್ಯ ಪುರಾತತ್ವ ಇಲಾಖೆಗೆ ಸಂಬಂಧಪಟ್ಟಂತದ್ದು 1961ರ ಅಧಿನಿಯಮ, ಇವುಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾವ್ ಇಂಥ ಅವಶೇಷಗಳು ಇದು ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಅಂತೇಳಿ.
ಆ ಸರ್ಕಾರ ಅಲ್ಲಿಯ ಇತಿಹಾಸ ಮತ್ತು ಸಂಸ್ಕೃತಿಯನ್ನ ಅಧ್ಯಯನ ಮಾಡ್ಲಿಕ್ಕೆ ಇದನ್ನ ಬಳಸ್ಕೊಳ್ತದ. ಆಮೇಲೆ ಇಲ್ಲಪ್ಪ ಇದು ಸುಮಾರು ಒಂದು 100-150 ವರ್ಷದ ಒಳಗಡೆ ಈ ಕಡೆನನ್ನ ಇರ್ತಕ್ಕಂಥದ್ದು ಮತ್ತು ಇವರ ಅಜ್ಜನಿಗೆ ಈಗ ಮನೆತನಕ್ಕೆ ಸಂಬಂಧಪಟ್ಟಂತ ಹಿರಿಯ ವ್ಯಕ್ತಿಗಳಿಗೆ ಸಂಬಂಧಪಟ್ಟದ್ದು ಇದು ಅಂತೇಳಿ ನಿರ್ಧಾರ ಆಯ್ತಂದ್ರೆ ಅವರಿಗೆ ಮರಳಿಸ್ಲಿಕ್ಕೆ ಸಾಧ್ಯ ಅದ ರೀ ಸರ್. ಅಪ್ಪಣ್ಣವ್ರೆ, ಈಗ ಆ ಜಾಗದಲ್ಲಿ ಈಗ ಚಿನ್ನ ಸಿಕ್ಕಿದೆ, ಆ ಕುಟುಂಬದವರು ತುಂಬಾ ಬಡತನದಿಂದ ಇದ್ದಾರೆ. ಈಗ ಆ ಜಾಗದಲ್ಲಿ ಈಗ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಾರಾ ಹೇಗೆ ಅಂತ ಸರ್ಕಾರ? ಸರ್, ಭಾರತೀಯ ಪುರಾತತ್ವ ಸರ್ವೇಕ್ಷಣೆ ಇಲಾಖೆದ ಏನದ 2 ನಿಯಮಗಳ್ರಿ ಸರ್. ಒಂದ ಅದರ ತನ್ನ ಅಧೀನಕ್ಕೆ ತೆಗೆದುಕೊಂಡಂತ ಸ್ಮಾರಕದ 100 ಮೀಟರದ ಒಳಗೆ ಯಾವುದೇ ರೀತಿಯ ಕಟ್ಟಡಕ್ಕೆ ಅವಕಾಶ ಇಲ್ಲ. ಇನ್ನು 300 ಮೀಟರದ ಒಳಗೆ ಇರ್ತಕ್ಕಂಥ ಪೂರ್ವದಿಂದ ಅಂದ್ರೆ ಪೂರ್ವ ಕಾಲದಿಂದ ಇದ್ದಂತ ಮನೆಗಳಿಗೆ ಜೀರ್ಣೋದ್ಧಾರಕ್ಕೆ ರಿಪೇರಿಗೆ ಅವಕಾಶ ಅದ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆ ರೀತಿ ರಿಪೇರಿ ಮಾಡ್ಕೊಳಕ್ ಅವಕಾಶ ಇರ್ತಕ್ಕಂಥದ್ದು ಅದ ರೀ ಸರ್. ಅದ ಹಾಗಾಗಿ ಇಲ್ಲಿ ಒಂದು ಸುಮಾರು ಒಂದು ಅದ 12 2 ಅಂಕಣದ ಮನೆ ಅದ. ಇವರು ಮತ್ತೆ ಅಲ್ಲಿ ಹಾಳು ಮಣ್ಣನ್ನ ಇರ್ತಕ್ಕಂಥದ್ದು, ಹಳೆ ಕಲ್ಲುಗಳನ್ನ ಇರ್ತಕ್ಕಂಥದ್ದು. ಇಲ್ಲಿ ಅವರ ಇವತ್ತು ಬೆಳಿಗ್ಗೆನೋ ಅಧಿಕಾರಿಗಳ ಭೇಟಿ ನೀಡಿದ ಸಂದರ್ಭದಲ್ಲಿ ನಾವು ನಿಮಗೆ ಕೊಡ್ತೀವಿ, ಪರ್ಮಿಷನ್ ಕೊಡ್ತೀವಿ, ಅನುಮತಿ ಕೊಡ್ತೀವಿ, ನೀವು ಅಲ್ಲಿ ಒಂದು ಮನೆ ಕಟ್ಕೊಳ್ಬಹುದು ಅಂತೇಳಿ ಹೇಳ್ಯಾರಂತೀರಿ ಸರ್. ಆಮೇಲೆ ಇನ್ನೊಂದು, ಈ ಬಂಗಾರದ ಸಾಮಾನು ಇಂಥವನ್ನ ಈ ಕೊಡುವುದು ಎಲ್ಲಿ ನಾವು ಕಾಣೋದಿಲ್ಲ ಅದ. ಅಂದ್ರೆ ಅನೇಕ ಚಿನ್ನದ ನಾಣ್ಯಗಳು ಸಿಗ್ತಾ ಇರ್ತಾವು, ಬೆಳ್ಳಿ ನಾಣ್ಯಗಳು ಸಿಗ್ತಾ ಇರ್ತಾವು. ಅದನ್ನ ಯಾರನ್ನು ಕೂಡ ಸಲ್ಲಿಸ್ತಕ್ಕಂಥದ್ದು ಇಲ್ಲ. ಆದ್ರೆ ಪ್ರಾಮಾಣಿಕ ಮೆರೆದಿರ್ತಕ್ಕಂಥ ಕುಟುಂಬ ಇದು. ಪ್ರಾಮಾಣಿಕ ಮೆರೆದ್ರ ಅದನ್ನ ನಾವು ಮೆಚ್ಚಬೇಕು, ಆ ಮೌಲ್ಯವನ್ನ ನಾವು ಮೆಚ್ಚಲೇಬೇಕಾಗ್ತದ್ರಿ ಸರ್. ಹೌದು ಹೌದು ಹೌದಾ? ಈ ಕೊಟ್ಟದ್ದು ಅದಕ್ಕೆ ಅವ್ರದ್ದು ಏನು ಬೇಡಿಕೆ, ನಾವೆಲ್ಲ ಇಂಥದ್ದು ಒಂದು ನೀವು ಇತಿಹಾಸ ಪ್ರಾಧ್ಯಾಪಕರು ಬರ್ತೀರಿ, ಹೌದು ಇದು ಐತಿಹಾಸಿಕ ಮೌಲ್ಯ ಇರ್ತಕ್ಕಂಥದ್ದು. ಇನ್ ಯಾರೋ ಬರ್ತಾರೋ, ಹೌದು ಇದು ರಾಷ್ಟ್ರದ ಸಂಪತ್ತು, ರಾಷ್ಟ್ರೀಯ ಸಂಪತ್ತು, ನಾಡಿನ ಸಂಪತ್ತು. ಆಯ್ತು, ನಾವು ನಿಮಗೆ ಪ್ರಾಮಾಣಿಕವಾಗಿ ಒಪ್ಪಿಸಿದೀವಿ, ಇದರಿಂದ ನಮಗೇನು ಲಾಭ? ನಮಗೇನಾದ್ರೂ ಸ್ವಲ್ಪ ಮತ್ತೆ ಇಂಥದ್ದೊಂದು ಪ್ರಾಮಾಣಿಕಕ್ಕೆ ಬೆಲೆ ಕಟ್ರಿ, ಬೆಲೆ ಕಟ್ಟತಕ್ಕಂಥದ್ದಲ್ಲ, ನಮ್ಮನ್ನ ಅದನ್ನ ಗೌರವಿಸ್ರಿ ಅಂಥೇಳಿ ಅವರು ಊರಿನ ಜನರ ಮೂಲಕ ಬೇಡಿಕೆ ಇಡ್ತಕ್ಕಂಥದ್ರಿ ಸರ್. ಹಾಗಾಗಿ ಅವರಿಗೆ ಮನೆ ಇಲ್ಲ. ಈಗ ಮನೆ ಇಲ್ಲ. ಆ ವಿದ್ಯಾರ್ಥಿನೂ 8ನೇ ಕಲಿತಕ್ಕಂಥದ್ದು. ನಾನು ಸ್ವಲ್ಪ ಇತಿಹಾಸದಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಆಸಕ್ತ ಇರೋದರಿಂದ ಏನೋ ಕುತೂಹಲಕ್ಕೆ ಬೆಳಿಗ್ಗೆ ಹೋಗಿ ಸ್ವಲ್ಪ ಅಭ್ಯಾಸ ಮಾಡಿದಾಗ ನನಗೆ ಗೊತ್ತಿರ್ತಕ್ಕಂಥ ಎಷ್ಟು ಮಾಹಿತಿ ಗೊತ್ತಾದಂತ ಸರ್. ಓಕೆ, ಥ್ಯಾಂಕ್ ಯು ಅಪ್ಪಣ್ಣ ಅವರೇ, ರಿಪಬ್ಲಿಕ್ ಜೊತೆ ಮಾತನಾಡಿದ್ಕೆ. ಐತಿಹಾಸಿಕ ಗ್ರಾಮವಾದಂತ ಲಕ್ಕುಂಡಿ ಗ್ರಾಮದಲ್ಲಿ 446 ಗ್ರಾಮದಷ್ಟು ಚಿನ್ನ ಸಿಕ್ಕಿತ್ತು. ಇವಾಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಚಿನ್ನ ಸಿಕ್ಕಂತ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ್ದಾರೆ. ಇವಾಗ ಏನು ಆ ಚಿನ್ನವನ್ನು ಪ್ರಜ್ವಲ್ ಎನ್ನುವ ಬಾಲಕ ಏನು ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು, ಆತನಿಗೆ ಕೂಡ ಸನ್ಮಾನ ಮಾಡಿದ್ರು. ಇವಾಗ ನಮ್ಮ ಜೊತೆಗೆ ಮಾತನಾಡಲು ಪುರಾತತ್ವ ಇಲಾಖೆಯ ಹಿರಿಯ ಅಧಿಕಾರಿಗಳಿದ್ದಾರೆ, ಅವರನ್ನ ಕೇಳೋಣ. ಸರ್, ಇವಾಗ ಮನಿ ಪಾಯ ಹಾಕುವ ತುಂಬುವ ಸಮಯದಲ್ಲಿ ಚಿನ್ನ ಸಿಕ್ಕಿದೆ, ಇದು ಯಾವ ಕಾಲದ್ದು, ಯಾವ ರೀತಿ ಇದನ್ನು ವಿಶ್ಲೇಷಣೆ ಮಾಡ್ತೀರಾ? ಅವುಗಳನ್ನು ಇನ್ನೂ ಟ್ರೆಜರಿ ಒಳಗಡೆ ಅವನ್ನ ಹೋಗಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ. ಇನ್ಮೇಲೆ ಆ ಕೆಲಸ ನಾವು ಮಾಡ್ತೀವಿ ಆದಷ್ಟು ಬೇಗ. ಅವುಗಳನ್ನು ಸಂಶೋಧನೆ ಮಾಡಿ ಯಾವ ಕಾಲಕ್ಕೂ ಯಾವ ಕಾಲಕ್ಕೆ ಸಂಬಂಧಪಟ್ಟದ್ದು ಅನ್ನೋದ್ರ ಬಗ್ಗೆ ಅದನ್ನು ತೆಗೆದು ನೋಡಿದಾಗ ಗೊತ್ತಾಗ್ತದೆ. ಆದಷ್ಟು ಇವು ಮೇಲಿನ ಪ್ರಕಾರ ನೋಡಿದಾಗ ಬಹಳ ಅಷ್ಟೇನು ಹಳೇದೇನಲ್ಲ ಅಂತ ಅನಿಸುತ್ತೆ. ಯಾವುದಕ್ಕೂ ನೋಡೋಣ. ಅದೇನು ಅಂದ್ರೆ ಇದು ಒಂದು ರಾಜಮನೆತನಕ್ಕೂ ಅಥವಾ ದೇವಸ್ಥಾನಕ್ಕೆ ಸೇರಿದ್ದು ಅಥವಾ ಕುಟುಂಬಕ್ಕೆ ಸೇರಿದ್ದು ಅಂತಿರೋ ಅವ್ನು ನೋಡಿದ್ರೆ ನೋಡ್ಬೇಕು. ಇದು ಮನೆಯೊಳಗೆ ಸಿಕ್ಕೈತೆ ಅಂತಂದ್ರೆ ಕುಟುಂಬಕ್ಕೆ, ದೇವಸ್ಥಾನದಾಗ ಸಿಕ್ಕಿತ್ತು ಅಂತಂದ್ರೆ ರಾಜಮನೆತನ ಅಂತ. ಇಲ್ಲಿ ರಾಜಮನೆತನದಾಗಿತ್ತಂದ್ರೆ ಅಂತ ಲಾಂಛನದ ಏನಾದ್ರೂ ಕೆಲವೊಂದಿಷ್ಟು ಆಭರಣಗಳು ಇರ್ತಿದ್ವು, ಅಂತವ್ ಯಾವೂ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಕೈಗಡಗದವ, ಅದು ಮುರಿದಿದ್ದದ. ಮುರಿದ್ರ ಅಂದ್ರೆ ಏನ್ ಮಾಡ್ತೀರಿ ನೀವು? ಮನ್ಯಾಗ ಇಟ್ಕೊಳೋದಿಲ್ಲ, ಬಾಳ ಅಂದ್ರೆ ಹೋಗಿ ಸೋನಾರ್ಗೆ ಹಾಕ್ತಿರಿ. ಸೊ ಇವ್ರೇನ್ ಮಾಡ್ಯಾರ, ಅವಾಗ ಏನೋ ಸೌಕರ್ಯ ಇರ್ಲಾರ್ದ್ರ ಸಂಬಂಧ ಗಡಿಯೊಳಗೆ ಹೂತು ತಮ್ಮ ಆಲ್ಮೋಸ್ಟ್ ಅಲ್ಲದೊಂದು ಪದ್ಧತಿ. ಅದು ಮೊದಲ ಹಿಂದಿನ ಕಾಲದೊಳಗ ಅಡಿಗೆ ಮನೆಯಾಗ ಹೋಗೋದಿಡ್ತಿದ್ರು ಅದನ್ನ. ಆ ರೀತಿ ಇದು ಏನದಲ್ಲ ಒಲಿ ಅಂತೇಳಿ ಹೂತಿಟ್ಟಾರ. ಲಕ್ಕುಂಡಿ ಗ್ರಾಮದ ಇತಿಹಾಸ ಏನು ಸರ್? ಇಲ್ಲಿ ಸಾಕಷ್ಟು ನಿಧಿ ಇದೆ ಅಥವಾ ಪುರಾತನ ದೇವಸ್ಥಾನಗಳಿದಾವೆ. ಏನ್ ಹಿನ್ನೆಲೆ ಈ ರೀತಿ ಸಿಗ್ತಾ ಇರೋದ್ರಿಂದ? ಸಾಮಾನ್ಯವಾಗಿ ಅದಕ್ಕೆ ಹೊಂದಾಣಿಕೆ ಇಲ್ಲ. ದಯವಿಟ್ಟು ಅದನ್ನ ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಹಳೆ ಕಾಲದ ಆಭರಣಗಳ ಲಕ್ಷಣನ ಬೇರೆ ಇರ್ತಾವು. ಒಂದು
ಎರಡನೇದು, ಈಗಾಗಲೇ ಇಲ್ಲಿ ಅನೇಕ 100 ಬಾವಿಗಳದಾವು, ಅನೇಕ ದೇವಸ್ಥಾನಗಳದಾವು. ಸೊ ಈ ದಿಶೆ ಒಳಗಡೆ ಭಾರತೀಯ ಪುರಾತನ ಇಲಾಖೆ ರಾಜ್ಯ ಸರ್ಕಾರದ್ದು ಅವರು ಆದಷ್ಟು ಉತ್ಖನನ ಸ್ಟಾರ್ಟ್ ಮಾಡೋರು ಅದಾರ ಇಲ್ಲಿ. ಸೊ ಆ ಉತ್ಖನದಿಂದ ಇನ್ನೂ ಹೆಚ್ಚಿನ ಅಂಶ ಬೆಳಕಿಗೆ ಬರಬೇಕಾಗಿದೆ. ಇಲ್ಲಿ ಆದಷ್ಟು ಅನೇಕ ಟಂಕಶಾಲೆಗಳಿದ್ವು ಅಂತ, ಅಂದ್ರೆ ನಾಣ್ಯಗಳನ್ನ ತಯಾರು ಮಾಡುವಂತ ಒಂದು ಇವು ಕಾರ್ಯಾಗಾರ ಇದ್ವು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಇನ್ನೂ ಸಂಶೋಧನೆ ಮಾಡಬೇಕಾಗಿದೆ. ಇತಿಹಾಸದೊಳಗೆ ದಾಖಲೆ ಇದಾವೆ. ಸೊ ಅದನ್ನ ಉತ್ಖನದ ಮುಖಾಂತರ ಅದು ಪ್ರೂವ್ ಆತಂದ್ರ ಇನ್ನೂ ಒಂದು ಸ್ಪಷ್ಟವಾದಂತ ನಿಖರವಾದಂತ ಒಂದು ಮಾಹಿತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಿಧಿ ಸಿಕ್ಕ ಸ್ಥಳದಲ್ಲಿ ಈಗ ನಿಷೇಧಿತ ಪ್ರದೇಶ ಮಾಡ್ತಿರೋ ಅಥವಾ ಇನ್ನೂ ಉತ್ಖನನ ಮಾಡ್ತಿರೋ ಅಥವಾ ಅಲ್ಲಿ ಪರಿಶೀಲನೆ ಮಾಡೋದಿರುತ್ತೆ, ಹೇಗಿರುತ್ತೆ ಮುಂದಿನ ಪ್ರೊಸೀಜರ್? ಪರಿಶೀಲನೆ ಮಾಡಬೇಕಾಗತ್ತೆ ಅಲ್ಲಿ. ಸೊ ಇನ್ನು ಸಾಧ್ಯ ಆಗ್ತದಷ್ಟು ಅದನ್ನ ಅಗದ್ ನೋಡೋಣ ಇನ್ನು ಎಷ್ಟು ಸಾಧ್ಯದ. ಎಸ್, ಇಲ್ಲೇ ಅಷ್ಟೇ, ಈ ಮನಿ ಅಂತಿಲ್ಲ. ಇದಿಷ್ಟು ಏನು ಪುರಾತತ್ವ ಇಲಾಖೆ ಅಧಿಕಾರಿಗಳ ಮಾತಾಗಿತ್ತು. ಏನು ಉತ್ಖನನ ಅಂದ್ರೆ ಆ ನಿಧಿ ಸಿಕ್ಕಂತ ಸ್ಥಳದಲ್ಲಿ ಹೆಚ್ಚಿನ ಪರಿಶೀಲನೆ ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.